ಹಲೋ ಗೈಸ್, ಲೈವ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿಫ್ಟಿ ನೋಡಿ ನಮಗೆ ಈ ಲೆವೆಲ್ ಅಲ್ಲಿ ಓಪನ್ ಆಗಿ ಒಂದು ಸ್ವಲ್ಪ ಸ್ಮಾಲ್ ಹೈ ಮಾಡಿ ನಮಗೆ ಇದೇ ಲೆವೆಲ್ನ ಒಂದು ಸಪೋರ್ಟ್ ಆಗಿ ತಗೊಂಡು ಈಗ ಮೇಲ್ಗಡೆ ಹೋಗೋ ಥರ ನಮಗೆ ಕಾಣ್ತಿದೆ. ಸೊ ಇವತ್ತು ನಾವು ಯಾವ ಥರ ಟ್ರೇಡ್ ಪ್ಲಾನ್ ಮಾಡ್ಬೋದು ಅಂತ ನೋಡೋದಾದ್ರೆ, ನಮ್ಮ ವೇವ್ ಅನಾಲಿಸಿಸ್ ಪ್ರಕಾರ ನಮಗೆ ಒಂದು ಸ್ವಲ್ಪ ಕೆಳಗಡೆ ಸೈಡ್ ವೇಸ್ ಇಲ್ಲ, ಒಂದು ಡೌನ್ ಸೈಡ್ ಹೋಗಬೇಕು ಅಂತ ಹೇಳ್ತಾ ಇದೆ. ಬಟ್ ನಮ್ಮ SR ಲೆವೆಲ್ ಇಟ್ಕೊಂಡು ನಾವು ಯಾವ ಥರ ಒಂದು ಟ್ರೇಡ್ ಪ್ಲಾನ್ ಮಾಡ್ಬೋದು ಅಂತ ನೋಡೋದಾದ್ರೆ, ನೋಡಿ ನನಗೆ ಈಗ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೇನಾದ್ರೂ ಒಂದು ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಅಗೇನ್ ಒಂದು ರಿಟ್ರೇಸ್ಮೆಂಟ್ಗೆ ವೇಟ್ ಮಾಡ್ತೀನಿ. ನೆಕ್ಸ್ಟ್ ನಾನು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಓಕೆ, ಹಾಗೆ ನಮಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಇಲ್ಲೇನಾದ್ರೂ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಈ ಲೆವೆಲ್ ನನ್ನ ಫಸ್ಟ್ ಟಾರ್ಗೆಟ್, ಈ ಲೆವೆಲ್ ನನ್ನ ಸೆಕೆಂಡ್ ಟಾರ್ಗೆಟ್, ಹಾಗೆ ಈ ಲೆವೆಲ್ ನನ್ನ ಥರ್ಡ್ ಟಾರ್ಗೆಟ್ ಆಗಿರುತ್ತೆ. ಸೊ ಈ ಪ್ರತಿ ಲೆವೆಲ್ ಅಲ್ಲಿ ಕೂಡ ನಾವು ಇಲ್ಲಿ ಎಂಟ್ರಿ ಆದ್ವಿ ಅಂತ ಅಂದ್ರೆ ನನಗೆ ಒಂದು ಕೆಳಗಡೆ ಬರುವಂತ ಸೈನ್ ಕೊಟ್ರೆ, ಸೊ ನಾನು ಇಲ್ಲಿವರೆಗೂ ಮಾತ್ರ ಟಾರ್ಗೆಟ್ ಇಟ್ಟು ಇಲ್ಲಿಗೆ ಎಕ್ಸಿಟ್ ಆಗ್ಬಿಡ್ತೀನಿ. ಸೊ ಅದಾದ್ಮೇಲೆ ನನಗೆ ಇಲ್ಲಿ ಬ್ರೇಕ್ಔಟ್ ಆಯ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್ ಆದ್ಮೇಲೆ ಮತ್ತೆ ಇಲ್ಲಿ ಎಂಟ್ರಿ ಆಗ್ತೀನಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿವರೆಗೂ ಟಾರ್ಗೆಟ್ ಇಡ್ತೀನಿ. ಸೊ ಇದೇ ತರ ನಾವು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಲೆವೆಲ್ಸ್ ಟು ಲೆವೆಲ್ಸ್ ನಾವು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬೇಕು. ಓಕೆ, ನಾವೊಬ್ಬ ಪರ್ಫೆಕ್ಟ್ ಟ್ರೇಡರ್ ಆಗಬೇಕು ಅಂದ್ರೆ ಸುಮ್ಮನೆ ನಾವು ಇಲ್ಲಿ ಬ್ರೇಕ್ಔಟ್ ಆಯ್ತು, ಒಂದು ರಿಟ್ರೇಸ್ಮೆಂಟ್ ಬಂತು, ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಬಿಡ್ತೀನಿ ಅಂತಂದ್ರೆ ಅದು 100% ವರ್ಕ್ ಆಗಲ್ಲ. 1-2 ದಿನ ವರ್ಕ್ ಆಗಬಹುದು ಅಷ್ಟೇ. ಓಕೆ, ಸೊ ಅದಾದ್ಮೇಲೆ ನಮಗೆ ಬೈ ಚಾನ್ಸ್ ಏನಾದ್ರೂ ಈ ಲೆವೆಲ್ ಬ್ರೇಕ್ಔಟ್ ಮಾಡ್ತು ಅಂತಂದ್ರೆ ನಾನು ಸದ್ಯಕ್ಕೆ ಟ್ರೇಡ್ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ನನಗೆ ನಮ್ಮ ಸೈಕಾಲಜಿಕಲ್ ಲೆವೆಲ್ ಯಾವುದು 25,000 ಏನಿದೆ ಅಲ್ವಾ, ಸೊ ನನಗೆ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಂದ ನನಗೆ ಪ್ರಾಫಿಟ್ ಬುಕ್ಕಿಂಗ್ ಆಗುವಂತ ಒಂದು ಚಾನ್ಸಸ್ ಕೂಡ ಇದೆ. ಬೈ ಚಾನ್ಸ್ ಏನಾದ್ರು ನನಗೆ ಇದ್ರ ಮೇಲೆ ತುಂಬಾ ಹೊತ್ತು ಹೋಲ್ಡ್ ಮಾಡಿ 25,000 ನ ಬ್ರೇಕ್ಔಟ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಇದು ನನ್ನ ಫಸ್ಟ್ ಟಾರ್ಗೆಟ್, ಹಾಗೆ ಇದು ನನ್ನ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಸೊ ಈ ಎರಡು ಟಾರ್ಗೆಟ್ಗಳು ಸ್ವಲ್ಪ ರಿಸ್ಕಿ ಆಗಿರುತ್ತೆ. ನಾನೇನ್ ಮಾಡ್ತೀನಿ, ಹೆಡ್ಜ್ ಮಾಡ್ಕೊಂಡು ಟ್ರೇಡ್ ಮಾಡ್ತೀನಿ. ಓಕೆ, ಹಾಗೆ ನನಗೆ ಬೈ ಚಾನ್ಸ್ ಏನಾದ್ರು ನೋಡಿ ಈಗ ಇಲ್ಲಿ ಬಂದಿದೆಯಲ್ವಾ, ಇದನ್ನ ಟಚ್ ಮಾಡಿ ನನಗೆ ಕೆಳಗಡೆ ಬರುವಂತ ಸೈನ್ ಕೊಡ್ತು ಅಂದ್ರೆ ನಾನು ಇದ್ರ ಒಳಗಡೆ ಯಾವುದೇ ರೀತಿ ಆಪ್ಷನ್ ಬೈ ಮಾಡಲ್ಲ, ಆಪ್ಷನ್ ಸೆಲ್ ಮಾಡ್ತೀನಿ. ಸೊ ಇಲ್ಲಿಗ್ಲೇ ಸಡನ್ ಆಗಿ ಎಂಟ್ರಿ ಆಗಕ್ಕೆ ಹೋಗಲ್ಲ. ನನಗೆ ಇನ್ನೊಂದು ಮೂವ್ ನನಗೆ ಇಲ್ಲಿಗೆ ಬಂದು ಮತ್ತೆ ಇಲ್ಲೊಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗೋಕೆ ಸೈನ್ ಕೊಡ್ತು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಈ ತರ ಮಾಡ್ಕೊಂಡು ನಾನು ಟ್ರೇಡ್ ಮಾಡ್ತೀನಿ. ಒಂದು ಸೈಡ್ ವೇಸ್ ಹೋಗುವಂತ ಚಾನ್ಸಸ್ ಇದೆ. ಓಕೆನಾ, ಸೊ ಇವತ್ತಿನ ಪೊಸಿಷನ್ ನಾನು ಸಾಧ್ಯ ಆದ್ರೆ ಎಲ್ಲಾನು ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಹಾಗೆ ನನಗೆ ಇದ್ರ ಒಳಗಡೆ ಆಯ್ತಲ್ವಾ, ಸೊ ಇಲ್ಲ ಅದನ್ನ ನಾನು ಯಾವ ತರ ಟ್ರೇಡ್ ಮಾಡ್ತೀನಿ ಅಂದ್ರೆ, ಬೈ ಚಾನ್ಸ್ ಏನಾದ್ರು ಈ ಲೆವೆಲ್ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಸೀದಾ ಕೆಳಗಡೆ ಬಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಇದನ್ನು ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂತು ಅಂದ್ರೆ ನನ್ನ ನೆಕ್ಸ್ಟ್ ಅಂದ್ರೆ ಫಸ್ಟ್ ಟಾರ್ಗೆಟ್ ಇದಾಗಿರುತ್ತೆ. ಸೊ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಈ ಲೆವೆಲ್ಸ್ ಗಳನ್ನ ನೀವು ನೋಡ್ಕೊಳ್ಳಿ ನೀವು. ಓಕೆನಾ, ಸೊ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಇದು ನನ್ನ ಫಸ್ಟ್ ಟಾರ್ಗೆಟ್, ಇದು ನನ್ನ ಸೆಕೆಂಡ್ ಟಾರ್ಗೆಟ್, ಹಾಗೆ ಇದು ನನ್ನ ಥರ್ಡ್ ಟಾರ್ಗೆಟ್. ಸೊ ಪ್ರತಿ ಲೆವೆಲ್ಸ್ ಅಲ್ಲೂ ಕೂಡ ಇಲ್ಲಿ ಎಂಟ್ರಿ ಆದ್ವಿ ಅಂದ್ರೆ ಇಲ್ಲಿಗೆ ಎಕ್ಸಿಟ್ ಆಗ್ತೀವಿ. ಅಗೇನ್ ಒಂದು ಬ್ರೇಕ್ಔಟ್ ಆಗಬೇಕು, ರಿಟ್ರೇಸ್ಮೆಂಟ್ ತಗೋಬೇಕು, ಮತ್ತೆ ನಾವು ಇಲ್ಲಿ ಎಂಟ್ರಿ ತಗೊಂತೀವಿ. ಓಕೆ, ಸೊ ನೆನಪಿರ್ಲಿ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಬೈ ಚಾನ್ಸ್ ಏನಾದ್ರು ನನಗೆ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಈ ಬ್ಲೂ ಕಲರ್ ಲೆವೆಲ್ ಇದೆಯಲ್ವಾ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಲೆವೆಲ್ ಮತ್ತೆ ನಮಗೆ ಈ ಒಂದು ಆರೆಂಜ್ ಕಲರ್ ಲೆವೆಲ್. ನಾರ್ಮಲ್ ಆಗಿ ನಾನು ಇದು ಗ್ರೀನ್ ಝೋನ್ ರೆಡ್ ಝೋನ್ ಅಂತ ಇದೆ, ಜಸ್ಟ್ ಈಗ ಕಲರ್ ಚೇಂಜ್ ಮಾಡಿದ್ದೀನಿ ಅಷ್ಟೇ, ಬೇರೆ ಏನು ಚೇಂಜ್ ಇಲ್ಲ. ಓಕೆ, ಸೊ ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಬೇಕು. ಇದು ನನ್ನ ಫಸ್ಟ್ ಟಾರ್ಗೆಟ್, ಇದು ನನ್ನ ಸೆಕೆಂಡ್ ಟಾರ್ಗೆಟ್. ಇಲ್ಲೂ ಕೂಡ ಲೆವೆಲ್ಸ್ ಟು ಲೆವೆಲ್ಸ್ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬೇಕು. ಓಕೆ, ಸೊ ಪ್ರತಿಯೊಂದು ಕಡೆ ಕೂಡ ನಾವು ಏನ್ ಲೆವೆಲ್ಸ್ ಕೊಟ್ಟಿದೀವಲ್ವಾ, ಆ ಲೆವೆಲ್ಸ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ನಾವು ಟ್ರೇಡ್ ಪ್ಲಾನ್ ಮಾಡಬೇಕು. ಹುಷಾರಾಗಿ ಟ್ರೇಡ್ ಪ್ಲಾನ್ ಮಾಡಿ. ನಾವು ಮೇಲೆ ಹೋದ್ರೆ ನಾನು ಆದಷ್ಟು ಟ್ರೇಡ್ ನಾನು ಹೆಡ್ಜ್ ಮಾಡ್ಕೊಂಡೆ ಟ್ರೇಡ್ ಮಾಡ್ತೀನಿ. ಯಾಕೆಂತಂದ್ರೆ ಸ್ವಲ್ಪ ಸೇಫ್ ಆಗಿ ನಾನು ಪ್ಲೇ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಮಾರ್ಕೆಟ್ ಪೀಕ್ ಅಲ್ಲಿ ಇದೆಯಲ್ವಾ, ಸೊ ಯಾವಾಗ ಬೇಕಾದ್ರೂ ಪ್ರಾಫಿಟ್ ಬುಕಿಂಗ್ ಆಗಬಹುದು. 25,000 ಏನಿದೆಯಲ್ಲ ನಮಗೊಂದು ಸೈಕಾಲಜಿಕಲ್ ಲೆವೆಲ್ ಆಗಿರುತ್ತೆ. ಓಕೆ, ಸೊ ಇದಿಷ್ಟು ನಮ್ಮ ನಿಫ್ಟಿಯಲ್ಲಿನ ಒಂದು ಟ್ರೇಡ್ ಪ್ಲಾನ್ ಆಯ್ತು. ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಟ್ರೇಡ್ ಮಾಡಬಹುದು ಅಂತ ನೋಡುವ. ನೋಡಿ, ಇವಾಗ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ ನೋಡಿ, ನಮಗೂ ಇಲ್ಲೂ ಕೂಡ ಇದನ್ನ ಒಂದು ಸಪೋರ್ಟ್ ಆಗಿ ತಗೊಂಡು ಈಗ ಇದನ್ನ ಬ್ರೇಕ್ಔಟ್ ಮಾಡಿ ಒಂದು ಏನು ರೆಸಿಸ್ಟೆನ್ಸ್ ತರ ವರ್ಕ್ ಮಾಡ್ತಾ ಇದೆ. ಸೊ ಯಾವ ತರ ಇಲ್ಲಿ ನಮಗೆ ಬ್ರೇಕ್ಔಟ್ ಕೊಟ್ಟು ಏನಾದ್ರೂ ಒಂದು ಸ್ವಲ್ಪ ಹೋಲ್ಡ್ ಮಾಡುತ್ತೆ ಏನಾಗುತ್ತೆ ಅಂತ ನೋಡಬೇಕು. ಆ ತರ ಏನಾದ್ರೂ ಆಯ್ತು ಅಂದ್ರೆ ನಾನು ಏನ್ ಮಾಡ್ತೀನಿ, ಇಲ್ಲಿಂದ ಇಲ್ಲಿಗೆ ಒಂದು ಕಾಲ್ ಟ್ರೇಡ್ ಮಾಡ್ತೀನಿ. ಓಕೆ, ಅದೇ ತರ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಏನಾದ್ರೂ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಇದು ನನ್ನ ಫಸ್ಟ್ ಟಾರ್ಗೆಟ್, ಹಾಗೆ ಇದು ನನ್ನ ಸೆಕೆಂಡ್ ಟಾರ್ಗೆಟ್, ಇದು ನನ್ನ ಥರ್ಡ್ ಟಾರ್ಗೆಟ್ ಆಗಿರುತ್ತೆ. ಏನಾದ್ರೂ ನನಗೆ ಬೈ ಚಾನ್ಸ್ ಇದ್ರ ಒಳಗಡೆ ಇತ್ತು ಅಂತಂದ್ರೆ ನಾನು ಇವತ್ತು ನೋಡಿ ಟ್ರೇಡ್ ಮಾಡ್ತೀನಿ. ಒಂದು ಏನು ಒಂದು ಸ್ಕ್ಯಾಲ್ಪಿಂಗ್ ತರ, ಇಲ್ಲಿ ಎಂಟ್ರಿ ಆಗೋದು, ಇಲ್ಲಿ ಎಕ್ಸಿಟ್ ಆಗೋದು, ಈ ತರ ಟ್ರೇಡ್ ಪ್ಲಾನ್ ಮಾಡಬಹುದು. ಅಥವಾ ಆಪ್ಷನ್ ಸೆಲ್ ಕೂಡ ಮಾಡಬಹುದು ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ನನಗೆ ಏನಾದ್ರೂ ಬೈ ಚಾನ್ಸ್ ಈ ಲೆವೆಲ್ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ. ಸೊ ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಹಾಗೆ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ಇದು ನನ್ನ ಫಸ್ಟ್ ಟಾರ್ಗೆಟ್, ಹಾಗೆ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಇದು ನನ್ನ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಅಥವಾ ಈ ಲೆವೆಲ್ಸ್ ಅಥವಾ ಈ ಲೆವೆಲ್ಸ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಕೆಳಗಡೆ ಬಂದ್ರೆ ಇಲ್ಲಿವರೆಗೂ ಟಾರ್ಗೆಟ್, ಇಲ್ಲಿಂದ ಕೆಳಗಡೆ ಬಂದ್ರೆ ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್. ಸೊ ಪ್ರತಿಯೊಂದು ಕಡೆನೂ ಕೂಡ ನನ್ನ ಲೆವೆಲ್ಸ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ನಾನು ಟ್ರೇಡ್ ಪ್ಲಾನ್ ಮಾಡ್ತೀನಿ. ಬೈ ಚಾನ್ಸ್ ಏನಾದ್ರೂ ಇದು ಸೀದಾ ಹೀಗೆ ಕೆಳಗಡೆ ಬಂತು ಅಂತ ಇಟ್ಕೊಳ್ಳಿ, ಈ ಲೆವೆಲ್ಸ್ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್, ಇದು ನನ್ನ ಫಸ್ಟ್ ಟಾರ್ಗೆಟ್. ಇಲ್ಲೇನಾದ್ರೂ ಒಂದು ಸ್ವಲ್ಪ ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗೋ ಸೈನ್ ಕೊಟ್ರೆ ಇಲ್ಲಿಂದ ಇದು ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್, ಇದು ಥರ್ಡ್ ಟಾರ್ಗೆಟ್. ಓಕೆ, ಸೊ ನಿಮ್ಗೆ ಈಗ ಇಲ್ಲಿಂದ ಇಲ್ಲಿಗೆ ನಿಮಗೆ ಚಿಕ್ಕದಂತ ಕಾಣಿಸುತ್ತೆ ಸ್ಕ್ರೀನ್ ಅಲ್ಲಿ. ನೀವು ಪಾಯಿಂಟ್ ನಲ್ಲಿ ಲೆಕ್ಕ ಮಾಡಿದ್ರೆ ನಿಮಗೆ 200 ಇಂದ 250 ಪಾಯಿಂಟ್ಸ್ ಇರುತ್ತೆ ಇಲ್ಲಿ ನಮಗೆ. ಸೊ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಮ್ಯಾಕ್ಸಿಮಮ್ ನಾನು ಯಾವಾಗಲೂ ಹೇಳ್ತೀನಲ್ವಾ 100 ಪಾಯಿಂಟ್ ನ ನೀವು ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡಿ ಅಂತ. ಸೊ ಇದಕ್ಕಿಂತ ಮೇಲೆ ಟಾರ್ಗೆಟ್ ಇಟ್ಕೋಬೇಡಿ. ಸೊ ಇಲ್ಲೇನಾದ್ರೂ ಎಂಟ್ರಿ ಆದ್ರೆ ಅಂತ ಇಟ್ಕೊಳ್ಳಿ, ಇಲ್ಲಿಂದ 100 ಪಾಯಿಂಟ್ ಅಂದ್ರೆ ನಿಮಗೆ ಆಪ್ಷನ್ ಅಲ್ಲಿ ನಿಮಗೆ ಪರ್ ಶೇರ್ ಅಂದ್ರೆ ಒಂದು ಸಿಂಗಲ್ ಶೇರ್ಗೆ ನಿಮಗೆ
50 ರುಪೀಸ್ ಬರುತ್ತೆ ನೀವು ಅಟ್ ದ ಮನೇಲಿ ಬೈ ಮಾಡಿದ್ರೆ. ಡೆಲ್ಟಾ 5.0 ಇರೋದ್ರಿಂದ 100 ಪಾಯಿಂಟ್ ನಮಗೆ ಸ್ಪಾಟ್ ಅಲ್ಲಿ ಮೂವ್ ಆಯ್ತು ಅಂದ್ರೆ 50 ರುಪೀಸ್. ಸೊ ಈ 50 ರುಪೀಸ್ ನಿಮಗೆ ಬೇಜಾನಾಗೋಯ್ತು. ಓಕೆ, ಸೊ ನೀವು ಸ್ಮಾಲ್ ಪಾಯಿಂಟ್ಸ್ ನ ನೀವು ಕ್ಯಾಚ್ ಮಾಡ್ಕೊಂಡು ಟ್ರೇಡ್ ಮಾಡೋದು ಕಲಿತೆ ನಿಮಗೆ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ. ನೀವೇನಾದ್ರೂ ಇಲ್ಲಿ ಎಂಟ್ರಿ ಆಗ್ಬಿಟ್ಟು ನಾನೊಂದು 300 ಪಾಯಿಂಟ್ ಒಂದೇ ಸಾರಿ ಕ್ಯಾಚ್ ಮಾಡ್ತೀನಿ ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ಅಂತ ಅಂದ್ರೆ, ಅಥವಾ ನಿಫ್ಟಿಯಲ್ಲಿ ಕೂಡ ಅದೇ ತರ, ನಿಫ್ಟಿಯಲ್ಲಿ ನಾನು ಹೇಳೋದು 50 to 60 ಪಾಯಿಂಟ್. ಸೊ ನೀವು ನಿಫ್ಟಿಯಲ್ಲಿ ಒಂದು 100 ಪಾಯಿಂಟ್, ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು 300 ಪಾಯಿಂಟ್ ಒಂದು ಎಂಟ್ರಿಗೆ ನಾನು ಕ್ಯಾಪ್ಚರ್ ಮಾಡ್ತೀನಿ ಅಂತಂದ್ರೆ ನಿಮ್ಮ ಹತ್ರ 100% ಆಗಲ್ಲ. ಸೊ 1 or 2 ಟೈಮ್ಸ್ ನೀವು ಸಕ್ಸಸ್ ಆಗ್ಬೋದು, ಮಿಕ್ಕಿರೋ ಟೈಮ್ ಎಲ್ಲ ನೀವು ಫೇಲ್ ಆಗುವಂತ ಚಾನ್ಸಸ್ ಇರುತ್ತೆ. ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ. ಸೊ ಸಾಕಷ್ಟು ಜನ ಆಪ್ಷನ್ ಅಲ್ಲಿ ಮೈನ್ ಆಗಿ ಫೇಲ್ ಆಗಕ್ಕೆ ಅದೇ ರೀಸನ್. ಓಕೆನಾ, ಆಮೇಲೆ ಇನ್ನೊಂದು ನಿಮಗೆ ಡೈರೆಕ್ಷನ್ ಗೊತ್ತಿರಲ್ಲ, ಹಾಗೆ ಈ ಲೆವೆಲ್ಸ್ ಗಳು ಗೊತ್ತಿರಲ್ಲ. ನಮ್ಮ ಲೆವೆಲ್ಸ್ ಗಳು ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ನೀವು ಅಬ್ಸರ್ವ್ ಮಾಡಿ. ಸೊ ನಿನ್ನೆದು ನಾನು ಸಾಯಂಕಾಲ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ತೋರಿಸ್ತೀನಿ. ಸೊ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ ನಿಮಗೆ ಅಲ್ಲೂ ಕೂಡ ಗೊತ್ತಾಗುತ್ತೆ. ಓಕೆನಾ, ಸೊ ಈಗ ನಾವು ಕೆಳಗಡೆ ನೋಡೋದಾದ್ರೆ ಬೈ ಚಾನ್ಸ್ ಏನಾದ್ರು ನನಗೆ ಈ ಒಂದು ಏನೋ ಬ್ಲೂ ಕಲರ್ ಲೆವೆಲ್ ಇದೆಯಲ್ವಾ, ಇದನ್ನು ಬ್ರೇಕ್ಔಟ್ ಮಾಡುತ್ತು ಅಂದ್ರೆ ಅಗೇನ್ ಒಂದು ರಿಟ್ರೆಸ್ಮೆಂಟ್, ಇದು ನನ್ನ ಫಸ್ಟ್ ಟಾರ್ಗೆಟ್, ಹಾಗೆ ಇದು ನನ್ನ ಸೆಕೆಂಡ್ ಟಾರ್ಗೆಟ್. ಸೊ ಇಲ್ಲಿಂದನೂ ಕೆಳಗಡೆ ಬಂತು ಅಂದ್ರೆ ಅಗೇನ್ ಒಂದು 100 ಪಾಯಿಂಟ್ ನೀವು ಟಾರ್ಗೆಟ್ ಇಟ್ಕೊಳ್ಳಿ ಅಷ್ಟೇ. ಓಕೆ, 100 ಪಾಯಿಂಟ್ ಟಾರ್ಗೆಟ್ ಇಟ್ಟು ಅಂದ್ರೆ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡ್ರೆ 100 ಪಾಯಿಂಟ್ ಟಾರ್ಗೆಟ್ ಇಟ್ಟು ನಾವಿಲ್ಲಿ ಟ್ರೇಡ್ ಮಾಡಬಹುದು ಸ್ಪಾಟ್ ಅಲ್ಲಿ. ಓಕೆನಾ, ಬಟ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಾವು ಅಟ್ ದ ಮನಿಯಲ್ಲೇ ಬೈ ಮಾಡಬೇಕು. ಇಲ್ಲ ಅಂತಂದ್ರೆ ಒಂದು ಸ್ಲೈಟ್ ಇನ್ ದ ಮನಿ ಅಂದ್ರೆ ಅಟ್ ದ ಮನಿಗಿಂತ ಒಂದು ಸ್ಟೆಪ್ ಇನ್ ದ ಮನಿಯಲ್ಲಿ ನಾವು ಆಪ್ಷನ್ ಬೈ ಮಾಡಬೇಕು. ಓಕೆ, ಸೊ ನಿಮ್ಗೆ ಏನಾದರೂ ಅಷ್ಟು ಧೈರ್ಯ ಇಲ್ಲ ಅಂತಂದ್ರೆ ನೀವು ಹೆಡ್ಜ್ ಮಾಡ್ಕೊಳ್ಳಿ. ಓಕೆನಾ, ಟ್ರೆಂಡ್ ಬೇಸ್ಡ್ ಹೆಡ್ಜ್ ಅಂತ ನಾನು ಹೇಳ್ತೀನಲ್ವಾ ನಿಮಗೆ ಯಾವಾಗಲೂ ವಿಡಿಯೋದಲ್ಲಿ. ಸೊ ಆ ತರ ಮಾಡ್ಕೊಳ್ಳಿ ನೀವು. ಓಕೆ, ಸೊ ಇದಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಆಯ್ತು. ಸೊ ಅಗೇನ್ ನಾನು ಹೇಳೋದು ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಇಲ್ಲಿಂದ ಇಲ್ಲಿಗೆ ಹೇಳ್ತೇನೆ ಅಂತ ನಾನು ಹೇಳೋದು ಸಿಂಪಲ್ ನೋಡಿ. ಇಲ್ಲಿ ಬ್ರೇಕ್ಔಟ್ ಆಗಿ ಒಂದು ರಿಟ್ರೆಸ್ಮೆಂಟ್ ತಗೊಂತು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್. ಸೊ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್. ಅದೇ ತರ ಬ್ರೇಕ್ಔಟ್, ರಿಟ್ರೆಸ್ಮೆಂಟ್, ಒಂದು ಎಂಟ್ರಿ, ಈ ತರ ಮಾಡಿ ನಾವು ಏನು ಟ್ರೇಡ್ ಪ್ಲಾನ್ ಮಾಡಬೇಕು. ಲೆವೆಲ್ಸ್ ಟು ಲೆವೆಲ್ಸ್. ಓಕೆನಾ, ನಾನು ಹೇಳಿದ್ದು ಅರ್ಥ ಆಗಿಲ್ಲ ಅಂದ್ರೂ ಈ ಲೆವೆಲ್ಸ್ ಗಳು ಇಂಪಾರ್ಟೆಂಟ್ ಆಗುತ್ತೆ. ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ಟ್ರೇಡ್ ಮಾಡಬೇಕಾಗುತ್ತೆ. ಓಕೆ, ಇದಿಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಪ್ಲಾನ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೊಸಬ್ರು ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ. ನಿಮ್ಗೆ ಏನಾದ್ರೂ ಜಾಯ್ನ್ ಆಗಬೇಕು ಅಂದ್ರೆ ಅದನ್ನು ಕೂಡ ಜಾಯ್ನ್ ಆಗಬಹುದು. ಅಲ್ಲಿ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಸಾಕಷ್ಟು ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್.